ಪಿರಿಯಾಪಟ್ಟಣದ ಅರಸು ಕಲಾಭವನದಲ್ಲಿ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಗುಚ್ಛ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಎಂಬ ಆರೋಪಕ್ಕೆ ಸ್ಪಷ್ಟನೆ ನೀಡಿದರು. ಸ್ಥಗಿತಗೊಂಡಿದ್ದ ವಾಲ್ಮೀಕಿ ಭವನಕ್ಕೆ ಸರ್ಕಾರದಿಂದ ಅನುದಾನ ನೀಡಿ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ವರ್ಷ ಅದೇ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸೋಣ ಅಂತ ತಿಳಿಸಿದರು. ಪ್ರಾಧ್ಯಾಪಕ ನಂಜುಂಡಸ್ವಾಮಿ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಅವರು ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದರು. ನಾವೆಲ್ಲರೂ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನಿರೂಪಾ ರಾಜೇಶ್, ಅರಗು ಮತ್ತು ಬಣ್ಣದ ಕಾರ್ಖಾನೆ ಅಧ್ಯಕ್ಷ ಎಚ್ಡಿ ಗಣೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಾಲ್ಮೀಕಿ ಸಮುದಾಯದ ಸವಲತ್ತುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಅದು ಖಂಡಿತ ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಯಾಗಿ ಇವತ್ತು ಹಿಂದುಳಿದ ವರ್ಗದ ಏಳಿಗೆಯಾಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ. ಈ ಬುಡಕಟ್ಟು ಜನಾಂಗಕ್ಕೆ ಕೆಲವು ಸವಲತ್ತುಗಳನ್ನ ನಮ್ಮ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಅದರಲ್ಲಿ ಕೆಲವುಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪರಿಶಿಷ್ಟ ಪಂಗಡದ ಕಾನೂನು ಪದವೀಧರರಿಗೆ ಪ್ರತಿ ತಿಂಗಳು ರೂಪಾಯಿ 10,000ಗಳ ಶಿಷ್ಯ ವೇತನವನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ. ಪರಿಶಿಷ್ಟ ಪಂಗಡದವರ ಸಾಮಾಜಿಕ ಅಭಿವೃದ್ಧಿಗಾಗಿ ಅಂತರ್ಜಾತಿ ವಿವಾಹ, ಒಳಪಂಗಡ ವಿವಾಹ, ವಿಧವಾ ಮರು ವಿವಾಹ ಹಾಗೂ ಸಹವಿವಾಹದ ಕಾರ್ಯಕ್ರಮಗಳನ್ನು ಉದ್ದೇಶಿಸಲು ಪ್ರೋತ್ಸಾಹವನ್ನು ಸರ್ಕಾರದ ವತಿಯಿಂದ ನೀಡಲಾಗ್ತಿದೆ. ತಮಗೆಲ್ಲ ಅರಿವಿದೆಯಾ? ಅದು ತಮ್ಮೊಳ್ಳೆ ಕೇಳೋದು ತಮಗೆಲ್ಲ ಅರಿವಿದೆಯಾ ಅಂತ. ಹಾಗೂ ಬುಡಕಟ್ಟು ಜನಾಂಗದವರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಲು ಟ್ರೈಬಲ್ಸ್ ಹೆಲ್ತ್ ನ್ಯಾವಿಗೇಟರ್ ಎಂಬ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಯಾಗಿದೆ. ಮತ್ತು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಸಮುದಾಯದವರಿಗೆ ವರ್ಷದಲ್ಲಿ ಹಿಂದಿನ ಸರ್ಕಾರದಲ್ಲಿ 6 ತಿಂಗಳಿಗೆ ಕಾಲ ಮಾತ್ರ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ವಿತರಿಸ್ತಾ ಇದೆ. ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದಾಗಲಿಂದ 12 ತಿಂಗಳು ಕೂಡ ಪೌಷ್ಟಿಕ ಆಹಾರವನ್ನು ಪದಾರ್ಥಗಳನ್ನು ವಿತರಿಸಲು ಕ್ರಮ ವಹಿಸಲಾಗಿದೆ. ಹಾಗೂ ಅದು ಜನಾಂಗದವರಿಗೆ ತಲುಪ್ತಾ ಇದೆ. ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ಬಹಳ ಸಂತೋಷ ತಂದಿದೆ. ಈ ವರ್ಷ ಈಗ ಅವಾಗ ರಾಮಚಂದ್ರ ಅವರು ಹೇಳ್ತಾ ಇದ್ರು, ವಾಲ್ಮೀಕಿ ಸಮುದಾಯ ಭವನ 2013ರಿಂದ 2018ರವರೆಗೆ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ಸರ್ಕಾರದ ವತಿಯಿಂದ ಜಾಗ ಕೊಡಿಸಿದ್ದಾರೆ. ಹಾಗೆ ಅಲ್ಲಿ ಬಿಲ್ಡಿಂಗು ಕೂಡ ಆಗಿತ್ತು. ಬಟ್ ಕಾಮಗಾರಿ ಕುಂಠಿತವಾಗಿ ಆಗಿ ನಿಂತೋಗಿತ್ತು. ಬಟ್ ಈಗ ಅದು ಮತ್ತೆ ಮರುಚಾಲನೆ ಆಗಿದೆ. ಈಗ ಮತ್ತೆ ಸರ್ಕಾರದಿಂದ ನಮ್ಮ ತಂದೆಯವರು ಅನುದಾನ ಕೊಡಿಸಿದ್ದಾರೆ. ಈಗ ಕಾಮಗಾರಿ ನಡೀತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ಕಾಮಗಾರಿ ಪೂರ್ಣಗೊಂಡು ಮುಂದಿನ ವರ್ಷ ವಾಲ್ಮೀಕಿ ಜಯಂತಿನ ವಾಲ್ಮೀಕಿ ಭವನದಲ್ಲೇ ಮಾಡುವಂಥ ಕೆಲಸ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತಿಗೂ ಕೂಡ ಈ ಭಾರತ ದೇಶದಲ್ಲಿ ರಾಮ ಅಂತಂದ್ರೆ ಆ ರಾಜ್ಯ ಅಥವಾ ಆಡಳಿತ ಮಾಡಿದವರು ಅಂತಂದ್ರೆ ಇವತ್ತು ಕೂಡ ಒಂದು ಸುವರ್ಣ ಯುಗವಾಗಿ ನಾವು ನೋಡ್ತೀವಿ. ಕಾರಣ ವಾಲ್ಮೀಕಿ ಅವರ ಒಂದು ದೊಡ್ಡ ಕಾವ್ಯ. ನಾವು ವಾಲ್ಮೀಕಿಯನ್ನ ಭಾರತ ದೇಶದ ಆದಿಕವಿ ಅಂತ ಕರಿತೀವಿ, ಆದಿಕಾವ್ಯ ಅಂತ ಕರಿತೀವಿ. ಇವತ್ತು ಭಾರತದ ಕವಿ ವಿಶ್ವಕವಿ ಆಗಿದ್ದಾರೆ. ಯಾಕೆಂತಂದ್ರೆ ಹೋಮರನ ಕಾವ್ಯ ಮತ್ತೆ ವರ್ಜಿಲನ ಕಾವ್ಯಕ್ಕೆ ಸರಿಸಮಾನವಾಗಿ ಭಾರತ ದೇಶದಲ್ಲಿ ನಿಲ್ಲುವಂತ ಏಕೈಕ ಕಾವ್ಯ ಯಾವುದು ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಅವರ ರಾಮಾಯಣ. ನಾವು ರಾಮಾಯಣದ ಮಹಾಕಾವ್ಯದಲ್ಲಿ ಏನಿದೆ, ಯಾಕೆ ಆ ಮಹಾಕಾವ್ಯವನ್ನು ನಾವು ಓದಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ತಂದೆ ತಾಯಿಗೆ ಕೊಡುವಂತಹ ಗೌರವ, ಸಹೋದರತ್ವ, ಸತಿಪತಿಗಳ ಹೊಂದಾಣಿಕೆಯಲ್ಲಿ ಇರಬೇಕು, ಗುರುಗಳಿಗೆ ಗೌರವ, ನುಡಿದಂತೆ ನಡೆದಂತ ಮಗ. ನಮ್ಗೆ ಬಹಳ ಆಶ್ಚರ್ಯ ಆಗ್ತದೆ. ಇವತ್ತು ಕೂಡ ಒಂದು ವಿವಾಹ ಅಂತರ್ಜಾತಿ ವಿವಾಹ ಆಗ್ಬಿಟ್ರೆ ದೊಡ್ಡ ಗಂಧಗಳಾಗ್ತವೆ. ಈ ಅಂತರ್ಜಾತಿ ವಿವಾಹಗಳು ಯಾರು ಕೂಡ ದಲಿತರು, ಆ ಜಾತಿ ಈ ಜಾತಿ ಎಲ್ಲರೂ ಕೂಡ ನಮ್ಮವರು ತಪ್ಪಿಕೊಳ್ಳುವಂತ ಬಸವಣ್ಣ ಒಂದು ಕಡೆ. ಆದ್ರೆ ವಾಲ್ಮೀಕಿ ಅವರು ತಮ್ಮ ಕಾವ್ಯದಲ್ಲಿ ಇವತ್ತು ಕೂಡ ಸೀತೆಯ ತಂದೆ ಯಾರು ಅಂತ ನಮಗೆ ಗೊತ್ತು, ಜನಕ ಮಹಾರಾಜ ಅಂತ ಹೇಳ್ತೀವಿ. ಆದ್ರೆ ಸೀತೆಯ ತಾಯಿ ಯಾರು ಅಂತ ಹೇಳಿದ್ರೆ ಭೂಮಿ ತಾಯಿ ಅಂತ ಹೇಳ್ತೀವಿ. ಯಾಕೆ ಆ ಮಾತನ್ನ ಹೇಳ್ತೀವಿ? ನಾವು ನಮ್ಮ ಜನಾಂಗದವರು ದಯವಿಟ್ಟು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲಾದರೂ ಸಾಮಾಜಿಕವಾಗಿ ಮುಂದೆ ಬರುವಂತಹ ಕೆಲಸಗಳನ್ನ ಮಾಡಬೇಕು.
ಎಲ್ಲೆಲ್ಲೋ ಕೂತಿರೋಂಥವ್ರು ಇನ್ನೂ ಎಷ್ಟೊಂದ್ ಜನ ಮುಂದೆ ಬಂದಿಲ್ಲ. ನಮ್ಮ ಜನಾಂಗದವರನ್ನೇ ಅವರೆಲ್ಲರೂ ಮುಂದೆ ಬಂದು ನಾವೆಲ್ಲರೂ ಒಗ್ಗಟ್ಟಾಗಿ ನಾವಿದ್ದೀವಿ. ಇನ್ನೂ ಸಾಕಷ್ಟು ಜನ ಇದ್ದೀವಿ. ನಮಗೂ ಏನಾದರೂ ಸಮಸ್ಯೆಗಳು ರಾಜಕೀಯವಾಗಿರ್ಬೇಕು ಅಂತಂದ್ರೆ ಎಲ್ಲಾರು ಕೇಳುವಂತ ಪರಿಸ್ಥಿತಿಗಳನ್ನ ನಾವು ತಂದ್ಕೋಬೇಕು. ಎಲ್ಲೋ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಕೂತಿರ್ತಾರೆ, ಅವ್ರಗಳಿಗೆ ಏನು ವಿಚಾರಗಳೇ ಗೊತ್ತಿರಲ್ಲ. ಈಗ ಬಂದಂತ 3500 ವರ್ಷಗಳ ಇತಿಹಾಸ ಅಲ್ಲ. ಮನುಪುರ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಈ ರಾಮಾಯಣ ಇರುತ್ತೆ, ಈ ಮಹಾಭಾರತ ಇರುತ್ತೆ ಎಂದು ನಾನಾದ್ರೂ ಹೇಳಿ ಇಚ್ಛೆ ಪಡ್ತೇನೆ ಬಂಧುಗಳೇ. ಹಾಗಾಗಿ ನಾವು ಅವರ ಮಾರ್ಗದರ್ಶನದಿಂದ ಬದುಕುವಂತ ಕೆಲಸ ಆಗಬೇಕು. ಅವರು ಹಾಕೊಟ್ಟಂತ ಅವರ ಕೊಟ್ಟಂತ ಏನು ನಮ್ಮ ಬದುಕನ್ನು ಕಾಪಾಡಿಕೊಂಡು ಬದುಕುವಂತ ಕೆಲಸಗಳನ್ನ ಮಾಡಬೇಕು. ಹಾಗಾಗಿ ಇವತ್ತಿನ ಈ ವಿಶೇಷವಾದಂತ ವಾಲ್ಮೀಕಿ ಜಯಂತಿ ಪ್ರತಿ ವರ್ಷ ಆಚರಣೆ ಆಗ್ತಾ ಇದೆ. ಅದರಲ್ಲಿ ಅವರ ಮಹತ್ವಗಳನ್ನ ತಿಳ್ಕೊಂಡು ನಾವು ಆಚರಣೆಯಲ್ಲಿ ತಂದಾಗ ಮಾತ್ರ ಒಂದು ಅದಕ್ಕೆ ಏನೋ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಧನ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ವರದಿ ರಾಮೇಗೌಡ, ಪಿರಿಯಾಪಟ್ನ.